ವಿವಿಧ ಕನ್ನಡ ಪರ ಸಂಘಟನೆಗಳು ಇದೀಗ ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. CWRC ವಿರುದ್ಧವಾಗಿ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಆದರೆ ಈಗ ಕರವೇ ನಾರಾಯಣಗೌಡರು ಅವರ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಒಂದು ಕಡೆ ಈಗ ಹೇಳ್ತಿದ್ದಾರೆ. ನಮ್ಮ ಜೊತೆ ಕರವೇ ನಾರಾಯಣಗೌಡರು ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ತಮಿಳುನಾಡಿಗೆ ನೀರು ಬಿಡುವ ವಿಚಾರವಾಗಿ ಇದೀಗ ಕೆಲ ಸಂಘಟನೆಗಳು ಕನ್ನಡಪರ ಸಂಘಟನೆಗಳಿಗೆ ಬಂದ್ಗೆ ಘೋಷಣೆ ಆಗಿದೆ. ಆಗಸ್ಟ್ 13ರಂದು ಬಂದ್ ಮಾಡ್ತಾವೆ ಅಂತ ಈಗ ಘೋಷಣೆ ಮಾಡಿದ್ದಾರೆ. ನಿಮ್ಮ ಬೆಂಬಲ ಇದನ್ನೇ ಇಲ್ವ ಸರ್? ನೋಡಿ, ನಾನು ಮೊದಲಿನಿಂದಲೂ ಬಂದ್ಗಳನ್ನು ವಿರೋಧಿಸ್ಕೊಂಡು ಬಂದಿದ್ದೀನಿ. ಬಂದಿನ ಅಗತ್ಯ ಏನು ಅನ್ನೋದನ್ನ ನಮ್ಮ ಬಂದಿಗೆ ಕರೆ ಕೊಟ್ಟವರು ಅವರು ಭಾರಿ ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು. ಬಂದ್ ಯಾಕೆ ನಾವು ಮಾಡಬೇಕು, ಬಂದಿನ ಅಗತ್ಯ ಏನು ಅನ್ನೋದನ್ನು ಬಂದಿ ಕರೆ ಕೊಟ್ಟವರಿಗೆ ಅರಿವಿದ್ರೆ ಭಾರಿ ಒಳ್ಳೆಯದು ಅಂತ ನನ್ನ ಮಾತು. ಈಗ ಕಾವೇರಿಯ ನೀರು ನಿಯಂತ್ರಣ ಸಮಿತಿ ದೆಹಲಿಲಿ ಕೂತ್ಕೊಂಡು ಒಂದು ತೀರ್ಪು ಕೊಡ್ತು. ಅದನ್ನು ಎತ್ತಿಡಿದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅವ್ರು ಹೇಳಿ ಸರಿ ಇದೆ, ನೀರು ಕೊಡಿ ಅಂತ ಹೇಳಿದ್ರು. ಎರಡು ದೆಹಲಿಲಿ ಕೂತ್ಕೊಂಡೇ ಮಾತಾಡುವಾಗ ಈಗ ಕಾವೇರಿ ವಿಚಾರದಲ್ಲೂ ನಮಗೆ ಅನ್ಯಾಯ. ನಾವು ಮತ್ತೆ ನಮ್ಮ ರಾಜ್ಯವನ್ನು ಬಂದ್ ಕರೆ ಕೊಟ್ಟು ನಮ್ಮ ರಾಜ್ಯದ ಬಂದ್ ಆಗೋದ್ರಿಂದ ಸಾವಿರಾರು ಕೋಟಿ ಒಂದು ದಿನಕ್ಕೆ ನಷ್ಟ ಆಗುತ್ತೆ. ಒಂದು. ಎರಡನೇದು, ಯಾವುದೇ ಬಂದ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ಬೋದು ಭಾರತ ಬಂದ್ ಕರೆ ಕೊಡ್ತೀನಿ ಅಂತ ಹೇಳ್ಬೋದು. ಬಂದ್ ಆಗುತ್ತಾ ಭಾರತ? ಹಾಗೆ ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟು ಎಲ್ಲೋ ಟೌನ್ ಹಾಲಿಂದ ಮೈಸೂರು ಬ್ಯಾಂಕ್ವರೆಗೂ ಪ್ರದರ್ಶನ ಮಾಡಿದ್ರೆ ಕರ್ನಾಟಕ ಬಂದಾಗಲ್ಲ. ಕರ್ನಾಟಕ ಅಲ್ಲ, ಬೆಂಗಳೂರೇ ಬಂದಾಗಲ್ಲ. ದೆಹಲಿಯಲ್ಲಿ 10ನೇ ತಾರೀಕು ಭಾರಿ ದೊಡ್ಡ ಮಟ್ಟಕ್ಕೆ ನಾನು ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಪರಿಸ್ಥಿತಿಯನ್ನು ಕಾವೇರಿಯ ನಿಯಂತ್ರಣ ಸಮಿತಿ, ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಮುಂದೆ ನಮ್ಮ ಹಳಿಲೆ ಏನು ಅನ್ನೋದನ್ನ, ನಮ್ಮ ಪರಿಸ್ಥಿತಿಯನ್ನು ಅವರಿಗೆ ತಲುಪಿಸುವಂಥ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಗಸ್ಟ್ 10. ಎರಡನೇದು, ನಾನು ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ, ತಮಿಳುನಾಡು, ಕರ್ನಾಟಕ ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳು. ಹಾಗಾಗಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಎರಡು ರಾಜ್ಯಗಳ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಎರಡು ರಾಜ್ಯದ ಮುಖ್ಯಮಂತ್ರಿಗಳನ್ನು, ನೀರಾವರಿ ತಜ್ಞರನ್ನು, ಕಾನೂನು ತಜ್ಞರನ್ನು ಕೂರಿಸಿ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಈ ಒಂದು ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳಿಂದ ಆಗಲಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಭಾಗಿಯಾಗುವ ಪ್ರತಿಭಟನೆ ನಿಮ್ಮ ಕಾರ್ಯಕರ್ತರು ಅಂತ ಸಾವಿರಾರು ಜನ ದೆಹಲಿಗೆ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನೆಯಿಂದಲೇ ದೆಹಲಿಯಲ್ಲಿ ನಮಗೆ ಅಲ್ಲಿ ಜಂತರ್ ಮಂತರ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ದೆಹಲಿ ಪೊಲೀಸ್ನವರಿಂದ ಅನುಮತಿ ಕೊಡಬೇಕಾಗುತ್ತೆ. ಅನುಮತಿಗೋಸ್ಕರ ನಾನು ಇಬ್ಬರನ್ನ ದೆಹಲಿಗೆ ಕಳಿಸಿದ್ದೀನಿ. ಹಾಗಾಗಿ ಆ ಅನುಮತಿ ಬಂದ ತಕ್ಷಣ ನಾವು ಅಧಿಕೃತವಾಗಿ ಘೋಷಣೆ ಮಾಡಿ ದೆಹಲಿಗೆ ಹೋಗ್ತೀವಿ. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.